ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನೋ ಮಾತಾಡಿರ್ಬಿಟ್ಟು ನೋಡ, ಸ್ವಲ್ಪ ಸುಮ್ಮನಿರು. ಏನಮ್ಮ ಶ್ರೀವಲ್ಲಿ, ಅಂತೂ ಇಂತೂ ನನ್ನನ್ನು ಸೋಲಿಸ್ಬಿಟ್ಟಿಲ್ಲಮ್ಮ. ಜಾಣ ಕಣಮ್ಮ ನೀನು. ಸೋಲ್ಸ್ಬಿಟ್ಲಾ? ಶ್ರೀವಲ್ಲಿ ನಿಮ್ಮನ್ನು ಸೋಲ್ಸ್ಬಿಟ್ಲಾ? ಯಾವ್ದ್ರಲ್ಲಿ, ಯಾವಾಗ? ಶ್ರಾವಣಿಮ್ಮ, ಅದು ದೊಡ್ಡ ಕತೆ. ಶ್ರೀವಲ್ಲಿ ನಾನು ಹೊರಗಡೆ ಇದ್ವಾ, ಆಗ ಶ್ರೀವಲ್ಲಿ ನಮ್ಮ ಮನೆಗೆ ಹೊಸದಾಗಿ ಬಾಡಿಗೆಗೆ ಬಂದಿದ್ದಾರೆ. ಅವ್ರನ್ನ ತೋರಿಸಿ ಶ್ರಾವಣಿ ಅಮ್ಮವ್ರಿಗೆ ಅದೆಂಥದ್ದು ಫ್ರಾಂಕ್ ಅಂತಾರಲ್ಲ, ಅದನ್ನ ಮಾಡ್ತೀನಿ ಅಂತಿದ್ಲು. ಅದಕ್ಕೆ ನೋಡಿ, ಇಲ್ಲಿ ಬಂದು ವಿಷಯ ಗೊತ್ತಾಯ್ತಾ, ಅದು ಗೊತ್ತಾಯ್ತಾ, ಅದು ಇದು ಅಂತ ಏನೇನೋ ಮಾತಾಡ್ತಿದ್ದಾಳೆ. ಅಂತೂ ಇಂತೂ ನಾನು ಸೋತೆ ಶ್ರೀವಲ್ಲಿ. ತಗೋ, ನೀನು ಕೊಡ್ಬೇಕಾಗಿರೋದು 100 ರೂಪಾಯಿ. ಹೌದು, ನೋಡಿದ್ರ ನಾನೇ ಗೆದ್ದೆ. ಬಂದು ಒಂದೇ ಒಂದ್ ಸೆಕೆಂಡ್ ಅಲ್ಲಿ ಎಲ್ರನ್ನು ಕನ್ಫ್ಯೂಸ್ ಮಾಡಿ ಫುಲ್ ತಲೆ ಕೆಡಿಸ್ಬಿಟ್ಟೆ. ಹೇಗೆ? ಸೂಪರ್ ಶಿವಲ್ಲಿ, ತಲೆ ಅಂದ್ರೆ ತಲೆ ನಿಂದು. ನಿನ್ ತಲೆ ಮುಂದೆ ಏನು ಇಲ್ಲ ಬಿಡು ಸುಬ್ಬು. ಸರಿ ಆಯ್ತು, ನನಗ್ ಲೇಟ್ ಆಗ್ತದೆ, ನಾ ಹೊರಡ್ತೀನಿ. ಆಂಟಿ, ನೀವು ಹಾಲು ಕುಸ್ಬೇಕಾರೆ ನನ್ನನ್ನು ಕರೀರಿ, ನಾನು ಬರ್ತೀನಿ. ಹಂಗಾಗ್ಲವ? ಶ್ರಾವಣಿ, ನೀನೇ ಹಾಲು ಕೊಡು. ನಿನ್ ಕೈಯಾರ ಕೊಡೋ ಹಾಲನ್ನ ಉಗ್ಸಿದ್ರೆ ಶುಭ ಆಗತ್ತೆ. ಅದು ನನ್ನ ಅದೃಷ್ಟ. ನಾನು ಈಗಲೇ ಹೋಗಿ ಹಾಲು ತಗೊಂಡ್ಬರ್ತೀನಿ. ಅಯ್ಯಯ್ಯೋ, ಯಜಮಾನ್ರೇನು ಇಷ್ಟೊಂದು ಸಲ ಕಾಲ್ ಮಾಡಿದ್ದಾರೆ. ಮೊಬೈಲ್ ಬೇರೆ ಸೈಲೆಂಟಲ್ಲಿ ಇತ್ತು, ಗೊತ್ತೇ ಆಗಿಲ್ವಲ್ಲ. ಇಲ್ಲಿ ಆಗ್ತಿರೋದೆಲ್ಲ ನೋಡಿ ಬಾಡಿನೇ ವೈಬ್ರೇಟ್ ಆಗ್ತಿತ್ತು. ಇನ್ನು ಮೊಬೈಲ್ ವೈಬ್ರೇಟ್ ಆದರೆ ಹೇಗೆ ಗೊತ್ತಾಗುತ್ತೆ? ಸುಬ್ರಹ್ಮಣ್ಯ, ಏನಾಯ್ತಪ್ಪ? ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲಮ್ಮ, ಅದು ಯಜಮಾನ್ರಿಗೆ ಫೋನ್ ಮಾಡಿದ್ದಾರೆ, ನಾನು ಮಾತಾಡ್ಕೊಂಡ್ಬರ್ತೀನಿ. ಇವ್ರು ಯಾಕೆ ಹಿಂಗೆ ನೋಡ್ತಿದ್ದಾರೆ? ಈ ಜಾನಕಿಯವರು ಹೊಸ್ದಾಗಿ ಬಾಡಿಗೆಗೆ ಬಂದಿರೋದು, ಆದರೂ ನಮ್ಮ ಯಜಮಾನ್ರು ಭಾಳ ವರ್ಷದಿಂದ ಪರಿಚಯ ಇರೋ ಥರ ನೋಡ್ತಾ ಇದ್ದಾರಲ್ಲ. ಹಲೋ ಯಜಮಾನ್ರೆ. ಏನು ಸುಬ್ಬು, ಎಲ್ಲೋಗಿದ್ದೆ ನೀನು? ನಾನು ಎಷ್ಟೊತ್ತಿಂದ ನಿನಗೆ ಫೋನ್ ಟ್ರೈ ಮಾಡ್ತಾ ಇದ್ದೀನಿ ಗೊತ್ತಾ? ಸಾರಿ ಯಜಮಾನ್ರೆ, ಅದು ಫೋನ್ ಸೈಲೆಂಟಲ್ಲಿ ಇಟ್ಬಿಟ್ಟಿದ್ದೆ, ಅದಕ್ಕೆ ಗೊತ್ತೇ ಆಗಿಲ್ಲ. ಹೇಳಿ ಯಜಮಾನ್ರೆ. ಅದು ನಮ್ಮ ಮನೆಯಲ್ಲಿ ಒಂದು ದೊಡ್ಡ ರಾಧ ಅಂತಾನೆ ಆಗೋಯ್ತು ಕಣ. ರಾಧ ಅಂತನಾ? ಅಂಥದ್ದೇನಾಯ್ತು ಯಜಮಾನ್ರೆ? ಜಾನಕಿಯವರು ಇನ್ಮೇಲೆ ನಮ್ಮ ಮನೆಗೆ ಬರೋದಿಲ್ಲ ಅಂತ ಹೇಳಿ ಹೊರಟೋದ್ರಂತೆ. ನನಗೆ ಈ ವಿಷಯ ಗೊತ್ತು ಯಜಮಾನ್ರೆ, ಆದರೆ ಏನು ಮಾಡೋದು, ಈ ಸತ್ಯನ ನಿಮ್ಮ ಹತ್ರ ಹೇಳೋಕ್ಕಾಗ್ತಿಲ್ಲ ಅಷ್ಟೇ. ಮನ್ಸಿಗೆ ಯಾಕೋ ತುಂಬ ಹಿಂಸೆ ಆಗ್ತಾ ಇದೆ. ಅವ್ರು ನನ್ನ ಈ ಮನೆನ ತುಂಬ ಕೇರ್ ಮಾಡ್ತಾ ಇದ್ರು, ಆದರೆ ನಾವು ಮನೆಯವರು ಅವ್ರಿಗೆ ಅವಮಾನ ಮಾಡಿ ಕಳಿಸ್ಬಿಟ್ವಿ ಅನ್ಸುತ್ತೆ. ನಂದಿನಿ ಅಮ್ಮವ್ರು ಇಲ್ಲ ಅಂದರೆ ನಿಮ್ಮ ಮನಸ್ಸಿಗೆ ಬೇಜಾರಾಗುತ್ತೆ ಅಂದಂಗೆ ಆಯಿತು. ಸಂಬಂಧಕ್ಕಿರೋ ಶಕ್ತಿನೇ ಅಂಥದ್ದು ಯಜಮಾನ್ರೆ. ಅವ್ರು ನನಗೆ ಒಂದು ಮಾತು ಹೇಳದೆ ಹೊರಟೋದ್ರು ಕಣ.